ನೋಡಿ, ನನ್ನ ಪ್ರಕರಣ ಅದು ಸಿ.ಟಿ. ರವಿ ಪ್ರಕರಣ ಅಂತ ಭಾವಿಸಬಾರದು. ಶಾಸಕಾಂಗದ ಮೇಲೆ ಪೊಲೀಸರ ಮೂಲಕ ಕಾರ್ಯಾಂಗ ನಡೆಸಿದ ಹಸ್ತಕ್ಷೇಪ. ಯಾಕೆಂದ್ರೆ ಸದನದ ಒಳಗೆ ನಾನು ಏನು ಮಾತಾಡಿದಿನೋ ಬಿಟ್ಟಿದ್ದೀನೋ, ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಅಂತ ನಿರ್ಣಯ ಕೊಡುವ ಅಧಿಕಾರ ಕೇವಲ ಸಭಾಧ್ಯಕ್ಷ ಮತ್ತು ಸಭಾಪತಿಗಳಿಗೆ ಇದೆ ಅನ್ನೋದನ್ನ ಆರ್ಟಿಕಲ್ 195A ಮತ್ತು 105 ಅದು ಬಹಳ ಸ್ಪಷ್ಟಪಡಿಸುತ್ತೆ. ಅಷ್ಟು ಸ್ಪಷ್ಟಪಡಿಸಿದ ನಂತರವೂ ಕೂಡ ತನ್ನ ಪರಿಧಿಯನ್ನ ಮೀರಿ ನನ್ನ ಮೇಲೆ ಮೊಕದ್ದಮೆ ದಾಖಲಾಗುತ್ತೆ. 7 ವರ್ಷದ ಒಳಗಿನ ಪ್ರಕರಣಗಳಿಗೆ ಅರೆಸ್ಟ್ ಮಾಡಂಗಿಲ್ಲ ಅಂತಾದರೂ ಕೂಡ ರಾತ್ರೋರಾತ್ರಿ ಅರೆಸ್ಟ್ ಮಾಡ್ತಾರೆ. ಇಡೀ 14-15 ಗಂಟೆಗಳ ಕಾಲ 450-500 ಕಿಲೋಮೀಟರ್ಗಳ ಕಾಲ ಸುತ್ತಿಸ್ತಾರೆ. ಹೀಗೆ ಸುತ್ತಿಸಿ ಶಾಸಕಾಂಗದ ಮೇಲೆ ದೌರ್ಜನ್ಯ ಎಸಗುವಂತ ಕೆಲಸವನ್ನ, ಸಂವಿಧಾನವನ್ನ ಉಲ್ಲಂಘನೆ ಮಾಡುವಂತ ಕೆಲಸವನ್ನ ಇಲ್ಲಿರುವ ಕಾಂಗ್ರೆಸ್ ಪಾರ್ಟಿ ಮಾಡಿತು. ನಾನು ತಪ್ಪು ಮಾಡಿದೀನೋ ಬಿಟ್ಟಿದ್ದೀನೋ ಅಂತ ನಿರ್ಣಯಿಸುವ ಅಧಿಕಾರ ಕೇವಲ ಸಭಾಪತಿಗಳಿಗಿದ್ದಾಗಲೂ ಕೂಡ ಈಗ ಅವರಿಗೆ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಲಿ, ಸದನದಲ್ಲಿ ಮಾತಾಡುವ ಮಾತಿಗೂ ನಾವು ಮೊಕದ್ದಮೆ ಹಾಕಬಹುದು ಅಂತ ಹಾಕಲಿ, ನಿರ್ಣಯಿಸಲಿ ಅದನ್ನ ಏನು ಅಂತೇಳಿ. ಅದೇ ರೀತಿ ಅವ್ರ ಶಾಸಕನ ಮಗನ ಮೇಲಿನ ಪ್ರಕರಣದಲ್ಲಿ ಮೌನ, ನಾನ್ ದೂರು ಕೊಟ್ಟೆ, ಮೌನ, ಇವತ್ತಿನವರೆಗೂ FIR ರಿಜಿಸ್ಟರ್ ಆಗಲಿಲ್ಲ. ಹಾಗಾಗಿ ನಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಾನು ಸಂವಿಧಾನ ದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಉಪಯೋಗಿಸಿ ನಾವು ಮುಂದುವರಿಸ್ತೇವೆ.